ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ಆರಾಮ್ ಮಲಗಿದ್ದಾನೆ, ಅವನ್ನ ಎಬ್ಬಿಸ್ತಾ ಇದ್ದೀನಿ ಎದ್ದೇಳು ಅಂತ. ಚಿನ್ನು ಏ ಚಿನ್ನು ಚಿನ್ನು ಸ್ವಲ್ಪ ಹೊತ್ತು ಆದಮೇಲೆ ಎದ್ದಾದ್ರ ಮೇಲೆ ಅವನಿಗೆ ಹಾಲು ಕೊಟ್ಟಿದ್ದೀನಿ, ಕುಡಿತಾ ಇದ್ದೀನಿ. ಅವನೇನೆ ಕುಡಿದ್ಬಿಟ್ಟು ಅವನು ಆಟ ಆಡೋಕ್ಕೆ ಹೋಗ್ತಾನೆ ಕೆಳಗಡೆ. ಸಂಜೆ ಹೊತ್ತು ಬ್ಲಾಗ್ ಇದು, ಈವ್ನಿಂಗ್ ಬ್ಲಾಗ್ ಮಾಡಿದ್ದೀನಿ. ಮತ್ತು ನಾಳೆ ಬೆಳಗ್ಗೆದು ಕಂಟಿನ್ಯೂ ಮಾಡ್ತೀನಿ. ನಾನು ಈವ್ನಿಂಗ್ದು ಸ್ವಲ್ಪ ಬ್ಲಾಗ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಊಟಕ್ಕೆ ಅಂತ, ಸ್ವಲ್ಪನೇ, ಜಾಸ್ತಿ ಮಾಡಿಲ್ಲ. ಚಿತ್ರಾನ್ನ ಮಾಡಿಬಿಟ್ಟು ನಾನಿಲ್ಲಿ ಊಟನ ಮುಗಿಸ್ಕೊತಾ ಇದ್ದೀನಿ. ಆಮೇಲೆ ವಾಟರ್ ಮೆಲನ್ ಇತ್ತು, ಅದನ್ನು ವಾಟರ್ ಮೆಲನ್ ಆರೋ ಬಾಕ್ಸಿಗೆ ಹಾಕಿದ್ದೆ ನಾನು. ಆಮೇಲೆ ಸ್ವಲ್ಪ ಇತ್ತು, ಅದನ್ನ ತೆಗೆದಿಟ್ಟಿದ್ದೆ, ತಿನ್ನೋಕ್ಕಾಗುತ್ತೆ ಮನೇಲಿ ಅಂತ. ಅದನ್ನ ಕಟ್ ಮಾಡಿ ಎತ್ತಿಟ್ಟಿದ್ದೆ ಬಾಕ್ಸಲ್ಲಿ. ಆಮೇಲೆ ಕಸ್ಟರ್ಡ್ ಆ್ಯಪಲ್ಲು, ಸೀತಾಫಲ ಅನ್ನೋದು ತುಂಬ ಇಷ್ಟ ನನಗೆ. ಸೀತಾಫಲ ಅಂದರೆ ಅದಕ್ಕೆ ದೊಡ್ಡ ದೊಡ್ಡದು ಕಾಣಿಸ್ತು ಅಂತ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದೆ. ಬಟ್ ಈ ಥರ ನೋಡೋಕ್ಕೆ ಚೆನ್ನಾಗಿ ಅನಿಸಿರೋದು, ಒಳಗಡೆ ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ತಿಂದು ನೋಡಿದೆ ನಾನು, ಅಷ್ಟು ಚೆನ್ನಾಗಿರಲಿಲ್ಲ. ಸಣ್ಣದಿರುತ್ತಲ್ಲ, ಅದೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಷ್ಟು ಸ್ವೀಟಾಗಿರಲ್ಲ, ಆಮೇಲೆ ಒಳಗಡೆ ಅಷ್ಟು ಹಣ್ಣಾಗಿರಲ್ಲ. ಆಮೇಲೆ ಇದು ನೋಡಿ, ಧಾರವಾಡ ಪೇಡ. ಇದು ಮೊನ್ನೆ ಕೃಷಿ ಮೇಳ ಹೋಗಿದ್ವಲ್ಲ, ಬರ್ತಾ ತೊಗೊಂಬಂದಿದ್ವಿ ಇದು. ಬಟ್ ಆ ಥರ ಧಾರವಾಡ ಪೇಡ ಥರ ಅಷ್ಟು ಕರೆಕ್ಟಾಗಿಲ್ಲ ಇದು, ಪ್ರಾಪರಾಗಿ ಪೇಡ. ನಾರ್ಮಲ್ ಪೇಡ ಥರ ಇತ್ತು. ಧಾರವಾಡ ಪೇಡ ಅಂದರೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಅದೊಂಥರ ಬೇರೆಯೇ. ಬಟ್ ಇದು ಆ ಥರ ಇರಲಿಲ್ಲ. ಹಾಗಾಗಿ ಟೇಸ್ಟಲ್ಲೇ ಗೊತ್ತಾಗುತ್ತೆ ಇದು ಪ್ಯೂರು ಧಾರವಾಡ ಪೇಡ ಅಲ್ಲ ಅಂತ ಹೇಳಿ. ಆಮೇಲೆ ಆರೋ ಸ್ಕೂಲಲ್ಲಿ ಇವತ್ತು ಏನಂತ ಅಂದರೆ ಅಸೆಂಬ್ಲಿ ಇತ್ತು. ಅಸೆಂಬ್ಲಿಯಲ್ಲಿ ಇವಂಗೊಂದು ಟಾಪಿಕ್ ಯಾವ್ದಾದ್ರು ಪ್ರಾಕ್ಟೀಸ್ ಮಾಡಿಸಿ ಕಳ್ಸೋಕ್ಕೆ ಹೇಳಿದರು. ನಾನು ಏನಂತ ಗುಡ್ ಮ್ಯಾನರ್ಸ್ದು ಪ್ರಾಕ್ಟೀಸ್ ಮಾಡಿಸಿ ಕಳಿಸಿದ್ದೆ. ಅದು ಸ್ಮಾಲ್ ಪಿಕ್ನ ತೊಗೊಂಡು ಈ ಥರ ಅಂಟಿಸಿ ಕಳಿಸಿದ್ದೆ, ಬೋರ್ಡ್ ಥರ ಮಾಡಿ. ಆಮೇಲೆ ಈ ಬೋರ್ಡ್ ಮಾಡೋಷ್ಟೊತ್ತಿಗೆ ಇಲ್ಲಿ ಕೈಯಲ್ಲಿ ಹಿಡಿಯೋಕ್ಕೆ ಅದು ಬೆಂಡ್ ಆಗ್ತಾಯಿತ್ತು. ಅವಾಗ ಸೊ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಗಮ್ಮೆಲ್ಲ ಹಾಕಿದ್ರೆ ಕೂರಲ್ಲ. ಹಾಗಾಗಿ ನಾನು ಥ್ರೆಡ್ ತೊಗೊಂಡು ಈ ಥರ ಫಿಕ್ಸ್ ಮಾಡಿದ್ದೆ. ಕೂತ್ಕೊಂಡಿತ್ತು, ಬಟ್ ಬರೋಷ್ಟರಲ್ಲಿ ನೋಡಿ ಈ ಥರ ಮಲಗಿಸ್ಬಿಟ್ಟಿದ್ದಾನೆ ಅವನು. ಇದು ಹಿಂದೆ ಎಲ್ಲ ಸ್ಟಿಪ್ಪಾಗಿ ಕೂತ್ಕೊಳ್ಳಿ ಅಂತ ಈ ಥರ ನಾನು ಹಾಕಿದ್ದೆ, ಕರೆಕ್ಟಾಗಿತ್ತು. ಸೊ ಅವನು ಅಸೆಂಬ್ಲಿ ಮುಗಿಸ್ಕೊಂಬಂದಿದ್ದಾನೆ ಇವತ್ತು. ಅಂದರೆ ವೀಕ್ಲಿ ಒಬ್ಬರದ್ದು ಇರುತ್ತೆ ಅಸೆಂಬ್ಲಿ ಅವ್ರದ್ದು. ಒಂದು ಬಂದಿತ್ತು, ಈ ಸರ್ತಿ ಮಾಡ್ದೆ. ಆಮೇಲೆ ನಾನು ಇದನ್ನ ಬ್ಲೂಟೂತ್ನ ತರಿಸ್ಕೊಂಡಿದ್ದೀನಿ ನಾನು ನನಗೆ ಅಂತ. ಯಾಕಂದರೆ ನಾನು ಇಷ್ಟು ದಿವಸ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ಬೇಕು ಅನ್ನಿಸ್ತು. ಹಾಗಾಗಿ ನಾನು ಆ್ಯಕ್ಚುಲಿ ಹೆಡ್ಫೋನು ಯಾವುದೂ ಯೂಸ್ ಮಾಡಲ್ಲ ಮೊದಲಿಂದ. ನಾನು ನನಗೆ ಕಂಫರ್ಟೇಬಲ್ ಅನಿಸಲ್ಲ, ಹಾಗಾಗಿ ನಾನು ತರಿಸ್ಕೊಂಡಿರಲಿಲ್ಲ. ಬಟ್ ಇವಾಗ ಬೇಕು ಅನ್ನಿಸ್ತು, ಹಾಗಾಗಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಜಾಸ್ತಿ ರೇಟ್ದೇನಿಲ್ಲ, ಕಡಿಮೆ ರೇಟ್ದೇ ಬುಕ್ ಮಾಡಿದ್ದೀನಿ. ಚೆನ್ನಾಗಿದೆ ಬೋಟ್ ಅವ್ರದ್ದು ಇದೆರಡೂ. ಬಟ್ ಸಮ್ಟೈಮ್ಸು ಕರೆಕ್ಟಾಗಿ ಬರಲ್ಲ, ಒಂದು ಕಡೆ ವರ್ಕ್ ಆಗುತ್ತೆ, ಒಂದು ಕಡೆ ವರ್ಕ್ ಆಗೋಲ್ಲ. ಹಾಗಾಗಿ ಫಸ್ಟ್ ತರಿಸಿದ್ದು ಆ ಥರ ಆಯಿತು. ಅದನ್ನು ಎಕ್ಸ್ಚೇಂಜ್ ಮಾಡಿ ಮತ್ತು ಬೇರೆ ತರಿಸಿದೆ. ಇದು ಸರಿ ಇತ್ತು, ಚೆಕ್ ಮಾಡಿ ತೊಗೊಂಡ್ವಿ, ಚೆನ್ನಾಗಿತ್ತು. ಹಾಗೆ ಸೌಂಡ್ ಎಫೆಕ್ಟ್ ಕೂಡ ಚೆನ್ನಾಗಿದೆ, ಡಾಲ್ಬಿ ಸೌಂಡ್ ಚೆನ್ನಾಗಿ ಬರುತ್ತೆ. ಆರವು ಸ್ಕಿಪ್ಪಿಂಗ್ನ ಪ್ರಾಕ್ಟೀಸ್ ಮಾಡಬೇಕಂತೆ, ಅದನ್ನು ಇತ್ತು ಮನೇಲಿ ನಂದು. ಅದನ್ನು ತೊಗೊಂಡ್ಬಿಟ್ಟು ನನಗೂ ಬೇಕು ಅಂತ ಹಠ ಮಾಡಿ ಕಲಿಬೇಕು ಅಂತ ಆಟ ಆಡ್ತಾಯಿದ್ದೇನೆ. ಸೊ ಅದನ್ನು ನಾನು ಲೆಂತ್ ತುಂಬ ಇತ್ತು ಅಂತ ಗಂಟು ಹಾಕಿ ಸಣ್ಣದು ಮಾಡಿಕೊಟ್ಟಿದ್ದೀನಿ ರೋಪ್ನ. ಸೊ ಅವನಿಗೆ ಆಡೋಕ್ಕೆ ಬರ್ತಿಲ್ಲ ಅಂತ ಅಳ್ಳಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಮೇಲೆ ಅದು ಬ್ಲೂಟೂತ್ ಪಾರ್ಸೆಲ್ ಬಂದಿತ್ತಲ್ಲ, ಅದನ್ನ ಓಪನ್ ಮಾಡಿಬಿಟ್ಟು ಯಾವ ಥರ ಎಲ್ಲ ಗಲೀಜು ಮಾಡಿ ಹಾಕಿದ್ದಾನೆ ನೋಡಿ. ಮನೆಯೆಲ್ಲ ಪೇಪರ್ಸ್ ಬಿಟ್ಟು ಕಟ್ ಮಾಡಿ ಹಾಕಿದ್ದಾನೆ. ಅದನ್ನು ಬರೀ ಅಳ್ಳೋದೇ ಕೆಲಸ ನಿಂದು. ಆಯ್ತು. ಅವಂಗೆ ಆಡೋಕ್ಕೆ ಬಂದಿಲ್ಲ ಅಂತ ಅಳ್ತಾ ಇದ್ದಾನೆ. ನಾನು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಕಲಿಸ್ತೀನಿ, ಅಳ್ಬೇಡ ಅಂತ ಹೇಳಿದೆ. ಆಮೇಲೆ ಮನೆ ಮುಂದೆ ಇಟ್ಟಿರೋ ಪಾಟ್ಸ್ಗಳಿಗೆ ನೀರು ಹಾಕಬೇಕಿತ್ತು. ನಾನು ವೀಕ್ಲಿ ಒನ್ಸ್ ಮಾತ್ರ ಹಾಕೋದು, ಯಾಕಂದರೆ ಡ್ರೈ ಆಗೋಲ್ಲ ಇಲ್ಲಿ ಇಟ್ಟಿರೋದು. ಆಮೇಲೆ ಅಷ್ಟು ಬಿಸಿಲಿಲ್ಲ ಅಂದರೆ ಚೆನ್ನಾಗೂ ಬರ್ತಿಲ್ಲ. ಬಟ್ ಏನು ಆಪ್ಷನ್ ಇಲ್ಲ, ಸುಮ್ಮನೆ ಇಟ್ಟಿದ್ದೀನಿ, ಎಷ್ಟು ದಿವಸ ಬರುತ್ತೆ ಬರಲಿ ಅಂತ. ಸೊ ನಾನು ವಾಟರ್ ಹಾಕಿದ್ದನ್ನು ನೋಡಿ ನಾನು ಹಾಕಬೇಕು ಅಂತ. ಈಗ ನಂದಾದ್ಮೇಲೆ ಅವನು ಹಾಕ್ತಾನಂತೆ. ಅಲ್ಲಿ ನೀನು ನಿಂತ್ಕೊಂಡಿದ್ದಾನೆ, ಹಾಕ್ಕೊಡ್ತೀನಿ ಇರು ಅಂತ ಹೇಳಿದೆ. ಹಂಗೆ ಸ್ವಲ್ಪನೇ ನೀರು ಹಾಕ್ಕೊಡ್ತೀನಿ, ನಿಧಾನಕ್ಕೆ ಹಾಕು ಅಂದರೆ ಅಲ್ಲಿ ಇಲ್ಲೆಲ್ಲ ಚೆಲ್ಲಾಡ್ಕೊಂಡು ಹಾಕ್ತಾಯಿದ್ದಾನೆ. ಇಲ್ಲೆಲ್ಲ ತಿರುಗಾಡ್ತಾರೆ, ಗಲೀಜಾಗುತ್ತೆ, ಜಾಸ್ತಿ ಹಾಕಬೇಡ ಚೆಲ್ಲುತ್ತೆ ಅಂದರೆ ಕೇಳ್ತಾನೆ ಇಲ್ಲ. ಎಲ್ಲ ಕೆಳಗೆ ಮೇಲೆ ಎಲ್ಲ ಕಡೆ ಮಾಡಿ ಹಾಕಿದ್ದಾನೆ. ನೋಡಿ ಯಾವ ಥರ ಅಂತ ಹಠ ಮಾಡೋದು ಅಂದರೆ ನಾವೇನು ಮಾಡ್ತೀವಿ ಅದನ್ನ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಮಕ್ಕಳು. ಆ್ಯಕ್ಚುಲಿ ಇದು ಪಾಟ್ಸು ಮೇಲೆ ಇಡೋಣ ಅನ್ಕೋತೀನಿ, ಜಾಸ್ತಿ ಬಿಸಿಲಿಗೂ ತಡೆಯಲ್ಲ ಇವು.
ಹಾಗಾಗಿ ಇಲ್ಲೇ ಇರಲಿ ಅಂತ ಇಟ್ಟಿದ್ದೀನಿ, ಎಷ್ಟು ದಿವಸ ಬರುತ್ತೆ ಬರಲಿ ಅಂತ. ಆಮೇಲೆ ಸಂಜೆ ಹೊತ್ತಲ್ಲಿ ಸ್ವಲ್ಪ ಮಲಗಿಸಿದ್ದೆ, ಅವನು ಮಲಗಿಸಿ ಎಬ್ಬಿಸ್ತಾ ಇದ್ದೀನಿ ನಾನು. ಎದ್ದೇಳು ಅಂದರೆ ನೋಡಿ ಅಲ್ಲೇ ಮತ್ತೆ ತಿರ್ಗಾ ಅಲ್ಲೇ ಸುತ್ತಾಕೊಂಡು ಮಲ್ಕೊತಾ ಇದ್ದಾನೆ, ಎದ್ದೇಳ್ತಾ ಇಲ್ಲ. ಮಲಗು ಅಂದರೆ ಅವನು ಮಲಗಿದ್ರ ಮೇಲೆ ಎದ್ದೇಳು ಅಂದರೆ ಎದ್ದೇಳಲ್ಲ, ಆ ಥರ. ಆಮೇಲೆ ನಾನು ಸಂಜೆ ಹೊತ್ತಲ್ಲಿ ಸ್ವಲ್ಪ ಏನಾದರೂ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಕಿಚನಲ್ಲಿ ಅಂತ ಸ್ವಲ್ಪ ಹಾಲನ್ನ ಬಿಸಿ ಮಾಡಬೇಕಿತ್ತು, ಹಾಲನ್ನ ಬಿಸಿ ಮಾಡೋಕ್ಕಿಟ್ಟೆ ನಾನು. ಸ್ವಲ್ಪ ಐಟಮ್ಸು ಖಾಲಿ ಆಗಿತ್ತು, ಬ್ಲಿಂಕಿಟ್ಟಿಂದ ತರಿಸ್ಕೊಂಡೆ. ಆಮೇಲೆ ರೈಸನ್ನು ಯಾವ ಥರ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ ಹಾಳಾಗದೇ ಇರೋ ಥರ ಅಂತಂದರೆ, ಇದು ಗೋಡಂಬಿ ಬೀಜ ಮತ್ತು ಪಲಾವ್ ಎಲೆನ ಹಾಕಿರ್ತೀನಿ, ಗೇರು ಬೀಜ ಅಂತಾರಲ್ಲ ಅದು. ಅದನ್ನು ಎರಡು ಸೇರಿಸ್ಬಿಟ್ಟು ಹಾಕಿದ್ರೆ ಹಾಳಾಗಲ್ಲ, ಹುಳ ಎಲ್ಲ ಏನೂ ಆಗಲ್ಲ ರೈಸಲ್ಲಿ. ನಾನು ಈ ಥರ ಸ್ವಲ್ಪ ರೈಸು, ಅದರಲ್ಲಿ ಸ್ವಲ್ಪ ಪಲಾವ್ ಎಲೆ ಮತ್ತು ಮೇಲೆ ಸ್ವಲ್ಪ ರೈಸು, ಹೀಗೆ ಲೇಯರ್ ಬೈ ಲೇಯರ್ ಹಾಕಿ ಇಟ್ಟಿರ್ತೀನಿ ನೋಡಿ. ಈ ಥರ ಒಂದು 3 ಗೋಡಂಬಿ ಬೀಜ ಹಾಗೆ ಸ್ವಲ್ಪ ಪಲಾವ್ ಎಲೆನ ಹಾಕಿಟ್ಟಿರ್ತೀನಿ. ಹಾಗಾಗಿ ಇವೇನು ಅಕ್ಕಿ ಎಷ್ಟೇ ದಿವಸ ಇಟ್ಟರು ಹುಳ ಆಗಲ್ಲ, ಏನೂ ಹಾಳಾಗಲ್ಲ, ಆಮೇಲೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರ ಸ್ಟೋರ್ ಮಾಡಿರ್ತೀನಿ ರೈಸ್ನ. ನೋಡಿ ಈ ಥರ ಗೋಡಂಬಿ ಬೀಜ, ಇದು ಗೇರು ಬೀಜ, ಇದನ್ನು ಹಾಕಿಡ್ತೀನಿ 3. ಈ ಥರ ಲೇಯರ್ ಬೈ ಲೇಯರ್ ಸ್ವಲ್ಪ ಪಲಾವ್ ಎಲೆ ಹಾಗೆ ಒಂದು ಗೇರು ಬೀಜ ಈ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ಮುಗೀತು, ಏನು ಹಾಳಾಗಲ್ಲ. ನಾನು ಈ ಥರ ಲೇಯರ್ ಬೈ ಲೇಯರ್ ಹಾಕಿ ಪಲಾವು ಮತ್ತು ಗೇರು ಬೀಜನ ಸೇರಿಸಿ ಇಟ್ಟಿರ್ತೀನಿ, ಮುಗೀತು. ಇಷ್ಟೇ ಇಟ್ಟು ಹಾಕಿಟ್ಬಿಟ್ರೆ ಏನೂ ಆಗಲ್ಲ ರೈಸು. ಆಮೇಲೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಿದ್ದೀನಿ ನೋಡಿ, ಎಷ್ಟು ಪೇಪರೆಲ್ಲ ಟೇರ್ ಮಾಡಿ ಹಾಕಿದ್ದಾನೆ ಅದನ್ನು ಅಂತ ಎಲ್ಲ ತೆಗೆದಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಕಸ ಗುಡಿಸ್ಕೊಂಡು ಸಂಜೆ ಹೊತ್ತಲ್ಲಿ ಕಸ ಎಲ್ಲ ಗುಡಿಸಾದ್ಮೇಲೆ ಸ್ವಲ್ಪ ದೀಪ ಎಲ್ಲ ಹಚ್ಕೊಂಡು, ಆಮೇಲೆ ನಾನು ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ಇವತ್ತು. ಡೈಲಿ ಕುಡಿಯೋಲ್ಲ ನಾನು, ಅಪರೂಪಕ್ಕೆ ಕುಡಿಯೋದು, ಅದಕ್ಕೆ ಕಾಫಿ ಮಾಡಿಕೊಂಡು ಕಾಫಿ ಕೂಡ ಕುಡಿಯೋಣ ಅಂತ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಆದ್ರ ಮೇಲೆ ನಾನು ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ಸ್ನ ಇಲ್ಲಿ
ಮಾಡ್ತಾಯಿದ್ದೀನಿ. ಆರವನ್ನ ಸ್ಕೂಲ್ ಬಸ್ಸಿಗೆ ಹತ್ತಿಸಿ ಬಂದುಬಿಟ್ಟು ನಾನು ಕೂಡ ರೆಡಿಯಾಗಿ ತಿಂಡಿ ಎಲ್ಲ ಮಾಡಿಕೊಂಡು ನಾನು ಕೂಡ ಹೊರಟೆ. ಆಮೇಲೆ ಅಡುಗೆ ಏನಿದೆ ನಾನು ಬಂದುಬಿಟ್ಟು ಪ್ರಿಪೇರ್ ಮಾಡ್ತೀನಿ, ಮುಂಚೆನೇ ಮಾಡಿಟ್ಟು ಹೋಗಲ್ಲ, ಯಾಕಂದರೆ ಬಿಸಿ ಬಿಸಿದೇ ಮಾಡೋದು ಬಂದು. ಹಾಗಾಗಿ ನಾನು ಏನು ಬೆಳಿಗ್ಗೆ ಮಾಡಿಡಲ್ಲ, ತಿಂಡಿ ಮಾತ್ರ ಮಾಡೋದು. ಮತ್ತೇನೋ ಬೇಕಂತ ರೆಡಿ ಮಾಡಿಟ್ಟು ಹೋಗಿರ್ತೀನಿ ಅಷ್ಟೇ, ಬಂದ ತಕ್ಷಣ ಪಟ್ಟಂತ ಮಾಡೋಕ್ಕೆ. ನಾನು ಬರೋಷ್ಟೊತ್ತಿಗೆ ಮಟನ್ ತೊಗೊಂಬಂದಿಟ್ಟಿದ್ರು, ಸೊ ಮಟನ್ನ ಮಾಡ್ತಾಯಿದ್ದೀನಿ. ಮತ್ತು ಫ್ಯಾಟ್ನ ಈ ಥರ ತೆಗೆದಿಟ್ಟಿರ್ತೀನಿ. ಲಾಸ್ಟಿಗೆ ಮಟನ್ ಎಲ್ಲ ಒಂದು 6 ವಿಸಿಲ್ ಆದಮೇಲೆ ಲಾಸ್ಟ್ ಫೈನಲ್ 1 ವಿಸಿಲ್ ಇದನ್ನು ಹಾಕಿಬಿಟ್ಟು ಮಟನ್ನ ಫ್ಯಾಟ್ನ ಹಾಕಿಬಿಟ್ಟು 1 ವಿಸಿಲ್ ಹಾಕಿಸ್ತೀನಿ. ಆವಾಗ ಮಟನ್ ಎಲ್ಲ ಚೆನ್ನಾಗಿ ಅದ್ರ ಜೊತೆ ಆ್ಯಡ್ ಆಗುತ್ತೆ, ಆಮೇಲೆ ಫುಲ್ ಮೆಲ್ಟ್ ಆಗಲ್ಲ. ಸೊ ಫ್ಯಾಟ್ನ ಹಾಕಿಬಿಟ್ಟು 1 ವಿಸಿಲ್ ಹಾಕಿಸ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಏನು ಮೆಲ್ಟ್ ಆಗಿಲ್ಲ ಏನಿಲ್ಲ, ಅದು ಇಲ್ಲಾಂದರೆ ಫುಲ್ ಆಯಿಲಲ್ಲಿ ಬಿಟ್ಕೊಳ್ಳುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಮಟನ್ ಗ್ರೇವಿ ರೆಡಿ ಆಯಿತು. ಇದನ್ನು ರೆಸಿಪಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಮುಂಚೆನೇ, ಒಂದು ಸತಿ ಚೆಕ್ ಮಾಡಿ ಯಾವ ಥರ ಮಾಡೋದಂತ. ಈ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ, ನೀವು ಒಂದು ಸರಿ ಟ್ರೈ ಮಾಡಿ. ಆಮೇಲೆ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ತುಂಬ ಕಡಿಮೆ ಐಟಮ್ಸಲ್ಲಿ ಮಾಡ್ಬೋದು, ಏನು ಜಾಸ್ತಿ ಮಸಾಲ ಎಲ್ಲ ಏನೂ ಇಲ್ಲ. ಆಮೇಲೆ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ. ನಾನಿದು ಮಟನ್ ಗ್ರೇವಿಗೆ ಚಪಾತಿ ಮತ್ತು ರೈಸು ಮಾಡ್ಕೊಂಡಿದ್ದೀನಿ. ಸೊ ಚಪಾತಿ ರೈಸ್ಗೆ ನಾನು ಮಟನ್ನ ಸರ್ವ್ ಮಾಡ್ತೀನಿ, ಚೆನ್ನಾಗಾಗಿದೆ. ಆಮೇಲೆ ಊಟ ಎಲ್ಲ ಆದ್ರ ಮೇಲೆ ಈವ್ನಿಂಗ್ ಟೈಮಲ್ಲಿ ಅಂದರೆ ಒಂದು 4 ಗಂಟೆ ಆ ಥರ ಎಲ್ಲ ಮೆಹಂದಿ ಹಾಕ್ಕೊಂಡೆ ನನ್ನ ತಲೆಗೆ. ಇದು ಮೆಹಂದಿ ತುಂಬ ಚೆನ್ನಾಗಿದೆ, ಅಂದರೆ ಹೇರ್ ಎಲ್ಲ ಆಫ್ಟರ್ ವಾಶ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹೇರ್ ಎಲ್ಲ ತುಂಬ ಸಾಫ್ಟಾಗಿ ಬರುತ್ತೆ, ಏನು ಶಾಂಪು ಹಾಕಲ್ಲ ಏನಿಲ್ಲ, ಜಸ್ಟ್ ನಾನು ಮೆಹಂದಿ ಹಚ್ಕೊಂಡ್ಬಿಟ್ಟು ಜಸ್ಟು ಹೇರ್ ವಾಶ್ ಮಾಡಿರೋದು, ಏನೂ ಹಾಕಿಲ್ಲ ಶಾಂಪು ಎಲ್ಲ. ನೋಡಿ ಯಾವ ಥರ ಸಿಲ್ಕಿಯಾಗಿ ಸಾಫ್ಟಾಗಿ ಬರುತ್ತೆ. ಈ ಮೆಹಂದಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಹೆನಾ ಅವ್ರದ್ದು ರೆಡಿ ಟು ಅಪ್ಲೈ ಅಂತ ಬರುತ್ತಲ್ಲ, ಅದನ್ನ ತರಿಸ್ಕೊಂಡಿದ್ದೆ ನಾನು. ಕ್ವಾಂಟಿಟಿ ಸ್ವಲ್ಪ ಇರುತ್ತೆ, 2 ಪ್ಯಾಕೆಟ್ ಬೇಕು ನಮಗೆ. ಅದನ್ನು 2 ಪ್ಯಾಕೆಟ್ನು ಒಂದೇ ಸತಿ ಹಚ್ಕೊಂಡೆ ನಾನು. ಹೇರ್ ಮಾತ್ರ ತುಂಬ ಚೆನ್ನಾಗಿ ನೋಡಿ, ವೈಟ್ ಹೇರ್ ಆಗಿತ್ತು, ಸ್ವಲ್ಪ ಎಲ್ಲ ಮುಂದೆ ಎಲ್ಲ ವೈಟ್ ಕಾಣ್ತಿತ್ತು, ಹಾಗಾಗಿ ಇದೆಲ್ಲ ಬ್ರೌನ್ ಕಲರಿಗೆ ಬಂತು, ಚೆನ್ನಾಗಿ ಬಂದಿದೆ. ಹೇರ್ ಎಲ್ಲ ವೈಟ್ ಎಲ್ಲ ಹೋಗಿಬಿಟ್ಟು, ಹಾಗಾಗಿ ಇದನ್ನ ಹಚ್ಕೊಂಡೆ ನಾನು. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನೋಡಿ, ನಾನು ಮೆಹಂದಿ ಹಚ್ಕೊಳ್ಳೋದು ಮೇನ್ ರೀಸನ್ ಏನಂತ ಅಂದರೆ ಡ್ಯಾಂಡ್ರಪ್ ಆಗಲ್ಲ, ಹಾಗೆ ಹೇರ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ಮೆಹಂದಿ ಎಲ್ಲ ನಾರ್ಮಲ್ ಹಾಕಿದ್ರೆ ಹೇರು ಡ್ಯಾಮೇಜ್ ಆಗುತ್ತೆ, ಬಟ್ ಈ ಮೆಹಂದಿಗೆ ಹೇರೆಲ್ಲ ಏನೂ ಡ್ಯಾಮೇಜ್ ಆಗಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ನಾನಿಲ್ಲಿ ಹೆಸರು ಕಾಳು, ಬಟಾಣಿ ಕಾಳು, ಕಾಬೂಲ್ ಕಡಲೆ ನೆನೆಸಿಟ್ಟಿದ್ದೀನಿ, ನಾಳೆ ಏನಾದ್ರು ಮಾಡೋಕ್ಕಾಗುತ್ತೆ ಅಂತ. ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಾನು ಮಾಸ್ಕ್ ಹಾಕಿರ್ತೀನಿ, ಯಾಕಂದರೆ ಡಸ್ಟು ಅಲರ್ಜಿ ಆಗುತ್ತೆ ನನಗೆ, ಥ್ರೋಟ್ ಪೇನು ಆಮೇಲೆ ಕೋಲ್ಡ್ ಈ ಥರ ಬೇಗ ಆಗಿಬಿಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾನು ಮಾಸ್ಕ್ನ ಹಾಕಿರ್ತೀನಿ ಬೈಕಲ್ಲಿ ಹೊರಗಡೆ ಹೋಗೋಷ್ಟೊತ್ತಿಗೆ. ಕಾರಲ್ಲಿ ಹೋಗೋಷ್ಟೊತ್ತಿಗೆಲ್ಲ ಹಾಕಲ್ಲ, ಬೈಕಲ್ಲಿ ಹೋದರೆ ಕಂಪಲ್ಸರಿ ಹಾಕ್ತೀನಿ. ಆಮೇಲೆ ಟೆಂಪಲ್ಗೆ ಹೋಗಿದ್ದೆ ನಾನು, ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿ ಬಂದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ನೋಡಿ ಪೂಜೆ ಎಲ್ಲ ಯಾವ ಥರ ಆಗ್ತಿದೆ ಅಂದರೆ ತುಂಬ ರಶ್ ಇರುತ್ತೆ. ಈಗ 2 ವೀಕ್ಸಿಂದ ಅಷ್ಟೇನು ರಶ್ ಕಾಣಿಸ್ಲಿಲ್ಲ ನನಗೆ. ನಾವು ನಮ್ಮ ಫ್ರೀ ಟೈಮಲ್ಲಿ ಅವಾಗವಾಗ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಖಾಲಿ ಇರೋ ಟೈಮಲ್ಲಿ ಮನೇಲಿ ಕೂತಿದ್ರೆ ಲೇಸಿಯಾಗಿರ್ತೀವಿ ನಾವು. ಹಾಗೆ ಟೆಂಪಲ್ಗೆಲ್ಲ ಹೋಗ್ತಾ ಇದ್ದರೆ ಖಾಲಿ ಇದ್ದಾಗ ಸ್ವಲ್ಪ ನಾವು ಆ್ಯಕ್ಟಿವ್ ಆಗಿರ್ತೀವಿ, ಅಂದರೆ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಖಾಲಿ ಇದ್ದಾಗೆಲ್ಲ ಟೆಂಪಲ್ಗೆ ಹೋಗಿ ಬರ್ತಾ ಇರ್ತೀನಿ.
ನಾನು ಮೆಟ್ರೋ ಇಳ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಕೆಳಗಡೆ ಕೂಡ ಒಂದು ಟೆಂಪಲ್ ಇದೆ, ಶ್ರೀನಿವಾಸ ಮತ್ತು ಆಂಜನೇಯ ಟೆಂಪಲ್ಲು. ಅಲ್ಲಿ ಕೂಡ ನಾನು ಬೆತ್ತ ನಮಸ್ಕಾರ ಮಾಡಿಕೊಂಡು ಬಂದೆ. ಯಾಕಂದರೆ ಮೆಟ್ರೋ ಇಳಿದ ತಕ್ಷಣ ಅಲ್ಲಿ ಇದೆ ಅಲ್ಲ, ಹಾಗಾಗಿ ಹಾಗೆ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಬಂದೆ ಅಷ್ಟೇ. ಆಲ್ಮೋಸ್ಟ್ ಟೈಮ್ ಆಗಿತ್ತು. ಆಮೇಲೆ ಮನೆಗೆ ಬಂದ ತಕ್ಷಣ ಆರೋಗ್ಯ ಊಟ ಮಾಡಿಸ್ದೆ, ನಾವು ಕೂಡ ಊಟ ಮಾಡಿ ಬೆಡ್ ಟೈಮ್ ಆಯಿತು. ಸೊ ಇವಾಗ ಮಲ್ಗಕ್ಕೆ ಹೋಗ್ತಾಯಿದ್ದೀವಿ. ಗುಡ್ ನೈಟ್ ಎಲ್ಲರಿಗೂ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.